ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಗೊಂದಲ ಪರಿಹಾರಕ್ಕೆ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಸಮಗ್ರ ದತ್ತಾಂಶ ಸಂಗ್ರಹ ಮಾಡೋ ನಿಟ್ಟಿನಲ್ಲಿ ಇವತ್ತಿನಿಂದ 3 ಹಂತದಲ್ಲಿ ಸಮೀಕ್ಷೆ ನಡೆಯೋದಕ್ಕಿದೆ. ದತ್ತಾಂಶ ಸಂಗ್ರಹದ ಬಳಿಕ ಸ್ಪಷ್ಟನೆ ಸಿಗಲಿದೆ. ಇದಕ್ಕಾಗಿ ಸುಮಾರು 100 ಕೋಟಿ ರೂಪಾಯಿ ಖರ್ಚಾಗೋ ಅಂದಾಜಿದೆ. ಅಷ್ಟಕ್ಕೂ ಕೇಂದ್ರ ಸರ್ಕಾರ ಜನಗಣತಿ ಜೊತೆ ಜಾತಿ ಗಣತಿ ಪ್ರಕಟಿಸಿದೆ. ಅಲ್ಲೇ ಡೇಟಾ ಲಭ್ಯವಾಗೋದಾದರೆ ರಾಜ್ಯದ ಎಸ್ಸಿ ಗಣತಿ ಯಾಕೆ ಅನ್ನೋ ಪ್ರಶ್ನೆಯೂ ಕೂಡ ಶುರುವಾಗಿದೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ. ರಾಜ್ಯದಲ್ಲಿ ಮತ್ತೆ ಮೀಸಲಾತಿ ರಾಜಕೀಯ ಮೇಲಾಟಕ್ಕೆ ಶಂಕುಸ್ಥಾಪನೆಯಾಗಿದೆ. ಈವರೆಗೆ ಬೆದರುಗೊಂಬೆ ರೀತಿ ಕಾರ್ಯನಿರ್ವಹಿಸಿದ ಜಾತಿ ಜನಗಣತಿ ಅಸ್ತ್ರದ ಬಳಿಕ ಸಿದ್ದು ಹೊಸ ಅಸ್ತ್ರದ ಅನ್ವೇಷಣೆ ಮಾಡಿದ್ದಾರೆ. ಈ ಬಾರಿ ಪರಿಶಿಷ್ಟ ಜಾತಿಗಳ ಗಣತಿ ಆರಂಭಿಸಿದೆ. ಇಂದಿನಿಂದ ವೈಜ್ಞಾನಿಕವಾಗಿ ಎಸ್ಸಿ ಗಣತಿ ದತ್ತಾಂಶ ಸಂಗ್ರಹ. ಮೀಸಲಾತಿ ಸಮೀಕ್ಷೆಗಾಗಿ 60 ದಿನಗಳ ಕಾಲ ಸರ್ಕಾರ ಗಡುವು. ಇವತ್ತಿನಿಂದ ಮೇ 17ರವರೆಗೆ ಪರಿಶಿಷ್ಟ ಜಾತಿಗಳ ಗಣತಿ ಶುರುವಾಗಿದೆ. ಇದಕ್ಕಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ರಚಿಸಿದ್ದು, ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದ ವರದಿ ಒಪ್ಪಿಸಲು ಸರ್ಕಾರ ಕಾಲಮಿತಿ ಹೇರಿದೆ. ನಿವೃತ್ತ ನ್ಯಾಯಾಧೀಶ ಶ್ರೀ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ನಿಖರವಾದಂಥ ವರದಿಯನ್ನು ಕೊಡಲಿಕ್ಕೋಸ್ಕರವಾಗಿ ಈ ಆಯೋಗವನ್ನು ರಚನೆ ಮಾಡಿದ್ದೀವಿ. 101 ಜಾತಿಗಳ ಎಂಪರಿಕಲ್ ಡಾಟಾ ಇದೆ. ಸದಾಶಿವ ಆಯೋಗ ವರದಿ ಕೊಟ್ಟಾಗ 2011ರ ಜನಗಣತಿ ಆಧಾರದಲ್ಲಿ ಜನಸಂಖ್ಯೆಯನ್ನ ಗುರುತಿಸಿದ್ರು. ಕಳೆದ ವರ್ಷ ಆಗಸ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದು, ಒಳ ಮೀಸಲಾತಿ ನೀಡಲು ಆಯಾ ರಾಜ್ಯಗಳಿಗೆ ಸಾಂವಿಧಾನಿಕ ಅಧಿಕಾರ ಇದೆ ಅಂತ ಹೇಳಿದೆ. ಆ ಬಳಿಕ ಇದೇ ನಾಗಮೋಹನ್ ದಾಸ್ರ ಅಧ್ಯಕ್ಷತೆಯಲ್ಲಿ ಆಯೋಗ ರಚಿಸಲಾಗಿತ್ತು. ಆದರೆ ಆದಿ ದ್ರಾವಿಡ, ಆದಿ ಕರ್ನಾಟಕ ಹಾಗೂ ಆದಿ ಆಂಧ್ರ ಅಂತ ಗಣತಿಯಲ್ಲಿ ನಮೂದಾಗಿದೆ. ಇದು ಎಡದಲಿತನೋ ಬಲನೋ ಅಂತ ಗೊತ್ತಾಗ್ತಾ ಇಲ್ಲ. 101 ಜಾತಿಗಳಲ್ಲಿ ಒಳ ಮೀಸಲು ಕೊಡಬೇಕಾದ್ರೆ ನಿರ್ದಿಷ್ಟವಾದ ಅಂಕಿಅಂಶಗಳ ಅಗತ್ಯ ಇದೆ. ಈ ಬಾರಿ ಕಟ್ಟುನಿಟ್ಟಿನ ನಿರ್ದಿಷ್ಟ ಅಂಕಿಅಂಶ ಸಂಗ್ರಹಿಸಲು ಬೃಹತ್ ತಂಡವೇ ಕೆಲಸ ಮಾಡಲಿದೆ. ಹಾಗಾದ್ರೆ ನಾಗಮೋಹನ್ ದಾಸರ ಹೊಸ ಟೀಮ್ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ನಾಗಮೋಹನ್ ದಾಸ್ ಆಯೋಗ ಎಂಪರಿಕಲ್ ಡಾಟಾವನ್ನ ಮನೆ ಮನೆಗೆ ಹೋಗಿ ಸಂಗ್ರಹಿಸಲಿದೆ. ಇದಕ್ಕಾಗಿ ಸುಮಾರು 65,000 ಟೀಚರ್ಗಳನ್ನ ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ. 10 ರಿಂದ 12 ಜನರಿಗೆ ಒಬ್ಬರು ಸೂಪರ್ವೈಸರ್ ಇರಲಿದ್ದು, ಮೊದಲ ಹಂತದಲ್ಲಿ ಇವತ್ತಿನಿಂದ 17ನೇ ತಾರೀಕಿನವರೆಗೆ ನಡೆಯಲಿದೆ. ಇದು ಮನೆ ಮನೆಗೆ ಖುದ್ದು ಭೇಟಿ ನೀಡಿ ಸಮೀಕ್ಷೆ ನಡೆಸಲಿದೆ. 2ನೇ ಹಂತದಲ್ಲಿ ಮೇ 10, 2025ರಿಂದ 21 ಮೇ ತನಕ ವಿಶೇಷ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಇನ್ನು 3ನೇ ಹಂತದಲ್ಲಿ 19 ರಿಂದ 23ರವರೆಗೆ ಆನ್ಲೈನ್ ಮೂಲಕವೂ ಸ್ವಯಂ ಘೋಷಣೆ ಮಾಡಿಕೊಳ್ಳಲು ಅವಕಾಶ ಇದೆ. ಸೋಷಿಯೋ ಎಕನಾಮಿಕಲ್ ಎಜುಕೇಷನ್ ಸರ್ವೆ ಮಾಡಬೇಕಾದ್ರೆ ಅಲ್ಲಿ ಈ ದತ್ತಾಂಶಗಳಿಲ್ಲ. ಸೆನ್ಸಸ್ಸಲ್ಲೂ ಇಲ್ಲ, ಕಾಂತರಾಜವರು ಇಲ್ಲ. ಏಕೆ ಯಾರು ಇಬ್ಬರು ಬರ್ಕೊತಾರೆ, ಎಡಿ ಯಾರು ಅವರು ಬರ್ತಾರೆ, ಆದಿ ಅಂದರೆ ಬರೀತಾರೆ. ಹೀಗಾಗಿ ವಿತ್ ಕ್ಲಾರಿಟಿ ಯು ಹ್ಯಾವ್ ಟು ಹ್ಯಾವ್ ದಿ ಡಾಟಾ. ಈ ಕಾರಣಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ ಅಥವಾ ಇದಕ್ಕೆ ಹೋಲಿಕೆನೂ ಇಲ್ಲ. ಇಟ್ಸ್ ಎ ವೆರಿ 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 ಕ್ಲಿಯರ್ ಕ್ಲಾರಿಟಿ ಇರ್ತಕ್ಕಂಥ ಹಿಸ್ಟಾರಿಕಲ್ ಸಮೀಕ್ಷೆ. ಕರ್ನಾಟಕದಲ್ಲಿ 101 ಜಾತಿಗೆ ಆ ಜನಸಂಖ್ಯೆ ಆಧಾರವಾಗಿ ಎಲ್ಲ ಸೌಲಭ್ಯಗಳು, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮಾನತೆಯನ್ನು ಕೊಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡುತ್ತೇನೆ. ಕೇಂದ್ರ ಸರ್ಕಾರ ಈಗಾಗಲೇ ಜನಗಣತಿ ಜೊತೆ ಜಾತಿ ಗಣತಿ ನಡೆಸೋದಾಗಿ ಪ್ರಕಟಿಸಿದೆ. ಆದರೆ ಈ ಗಣತಿಗೂ ಇದಕ್ಕೂ ವ್ಯತ್ಯಾಸ ಇದ್ರೂ ಡಾಟಾ ಅಂತೂ ಸಿಗಲಿದೆ. ದಶಕದ ಬಳಿಕ ಜಾತಿ ಗಣತಿ ಫೈಲ್ ಓಪನ್ಗೆ ಹಿಂದೇಟು ಹಾಕಿದ ಸರ್ಕಾರ ಹೊಸ ಗಣತಿಗೆ ಇಷ್ಟ್ಯಾಕೆ ಅವಸರಿಸ್ತಾ ಇದೆ ಅನ್ನೋದು ಅಚ್ಚರಿ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.